ಕೊಲ್ಲಿಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಮಣ್ಣಲ್ಲಿ ಬೀಜ ಬೆಳೆಯೋ ಹೊತ್ತೇನೆ ಸಂಕ್ರಾಂತಿ. ಮೌಲ್ಯವ ಇದೆಯಲ್ಲ ಅದು ತಾನೇ ತಾನಾಗಿ ತಟ್ಟುತ್ತೆ ಜನರಿಗೆ. ಅದರಿಂದಾಗಿ ಸಂಕ್ರಾಂತಿ ಎಲ್ರಿಗೂ ಇಷ್ಟ ಆಯಿತು. ನನ್ನ ಪ್ರಕಾರ ನಮ್ಮ ತಾತ ಹೀಗಿದ್ನಪ್ಪ, ನನಗೆ ಗೊತ್ತಿದ್ದ ಹಾಗೆ ನನ್ನ ತಾತ ಅಂತೂ ಹಾಗೆ ಇದ್ದಿದ್ದು. ಹಾಗೆ ನನ್ನ ತಾತನೂ ಪಟೇಲ ತಲಕಾಡಿನಲ್ಲಿ. ನಮ್ಮ ಹೊಸಗಾವಿ, ದೊಡ್ಡ ಹೊಸಗಾವಿ ಗ್ರಾಮದ ಮಹದೇಶ್ವರ ದೇವಸ್ಥಾನದ ಜಾತ್ರೆನಲ್ಲೇ ಅವ ಕಿಚ್ಚಾಯಿಸೋದು. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮ್ಮ ಗ್ರಾಮೀಣ ನಂಬಿಕೆಯಲ್ಲಿ ಸೂರ್ಯ ತನ್ನ ಇಡೀ ವರ್ಷದಲ್ಲಿ ಅವನು ಕಟ್ಟಿರುವ ಕುದುರೆಗಳನ್ನು ಬಿಚ್ಚಿ ಅವಕ್ಕೆ ರೆಸ್ಟ್ ಕೊಡಬೇಕು ಅಂಥೇಳಿ ಬಿಚ್ಚಿಬಿಟ್ಟು ಮಾರ್ನಮಿಯಿಂದ ಈ ಕೋಣಗಳನ್ನು ಕಟ್ತಾನೆ. ಕೋಣಗಳು ಆ 3 ತಿಂಗಳು ಮಾರ್ನಮಿಯಿಂದ ಸಂಕ್ರಾಂತಿ ಹಬ್ಬದವರೆಗೂ ಆ ಕೋಣಗಳು ಸೂರ್ಯನ ರಥನ ಎಳಿತವೆ. ಆವಾಗ ಏನಾಗುತ್ತೆ, ನಿಧಾನ ಆಗ್ತದೆ ರಥ ಎಳೆಯೋದು. ಹಾಗಾಗಿ ಹಗಲು ಕಮ್ಮಿ, ರಾತ್ರಿ ಜಾಸ್ತಿ ಆಗ್ತದೆ. ರಾತ್ರಿ ಜಾಸ್ತಿ ಯಾಕಾಗ್ತದೆ, ತೆನೆ ಕಾಳು ಕಡ್ಡಿ, ರಾಗಿ, ಭತ್ತ ಇವೆಲ್ಲ ಹಾಲು ಕಟ್ಟುವ ಸಮಯ, ಹಾಲು ಕಟ್ಟೋ ಸಮಯ. ಹಾಗಾಗಿ ಅವು ಹಾಲು ತುಂಬ್ಕೋಬೇಕಲ್ಲ. ಹಾಗಾಗಿ ಆ 3 ತಿಂಗಳು ಸಂಕ್ರಾಂತಿ ಹಬ್ಬದವರೆಗೂ ಮಾರ್ನಮಿಯಿಂದ ಕೋಣಗಳು ಎಳಿತವೆ. ಇದು ನಮ್ಮ ಜನಪದರ ನಂಬಿಕೆ ಕಣ ಅಂತೇಳಿ ಮಗನಿಗೆ ಮಾಡ್ತಾನೆ. ಸೊ ಹೀಗೆ ಅವನ ಪಟೇಲ ಮಾರೇಗೌಡನ ಮಾತು ಅವನ ಅನುಭವ ಹೇಳ್ತಾ ಹೋಗುತ್ತೆ, ಒಬ್ಬೊಬ್ಬರಿಗೂ ಹೇಳ್ತಾ ಹೋಗುತ್ತೆ. ಅದರ ಮುಖಾಂತರ ಸಾಕಷ್ಟು ಜನಕ್ಕೆ ಇದರ ಅರಿವೇ ಇಲ್ಲ. ಎಷ್ಟೋ ಜನಕ್ಕೆ ಈಗಿನ ಕಾಲದಲ್ಲಂತೂ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಯ ಅಥವಾ ಕಬ್ಬುನ್ ಜಲ್ಲೆ ಇಷ್ಟೇ ತಲೆಯಲ್ಲಿದೆ ಹೊರತು ಅದರ ಹಿಂದೆ ಇರುವ ಎಲ್ಲ ನಂಬಿಕೆಗಳನ್ನು, ಗ್ರಾಮೀಣ ನಂಬಿಕೆ ಏನಿತ್ತು ಮತ್ತು ಅದರದೇ ಆದಂಥ ಸೈದ್ಧಾಂತಿಕವಾದಂಥ ಪುರೋಹಿತ ನಂಬಿಕೆಗಳೇನಿತ್ತು ಇವುಗಳನ್ನು ಕೂಡ ಹೇಳ್ತಾ ಹೋಗುತ್ತೆ. ಹೌದು. ಕೃಷ್ಣೇಗೌಡ ಯಾವಾಗ ತನ್ನ ಹಸುಗಳನ್ನೇ, ತನ್ನ ದನಗಳನ್ನೇ ಕಿಚ್ಚಾಯಿಸಬೇಕು ಅಂತ ಇವನು ಹಠ ಮಾಡ್ತಾನೆ, ಆವಾಗ ಮಾರೇಗೌಡ ಇಲ್ಲ, ಅವನಿಗೆ ಬುದ್ಧಿ ಹೇಳಿ ಬರ್ತೀನಿ ಅಂತೇಳಿ ಹೋಗ್ತಾನೆ. ಬುದ್ಧಿ ಹೇಳಿ ಬರ್ತೀನಿ ಅಂತ ಹೋಗಿ ಅವ್ರ ಮನೆ ಹತ್ರ ಹೋದಾಗ, ಭದ್ರೇಗೌಡನ ಮನೆ ಹತ್ರ ಹೋದಾಗ ಕೆಳಗನಟ್ಟಿಗೆ ಹೋಗ್ತಾನೆ. ಅವಾಗ ಎಲ್ಲರೂ ಸಂಭ್ರಮ, ಹಬ್ಬದ ದಿವಸ ಬಂದ್ಬಿಟ್ರಲ್ಲ ಅಂತೇಳಿ ಒಂದು ರೀತಿಯ ಖುಷಿ, ಸಂತೋಷನೂ ಆಗತ್ತೆ. ಆದರೆ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಒಳಗಡೆ ಏನು ಮಾವ ಈಗ ತಕ್ಷಣ ಬಂದ್ರಲ್ಲ ಅಂತೇಳಿ ಸ್ವಲ್ಪ ಆಲೋಚನೆಯೂ ಮಾಡ್ತಿರ್ತಾರೆ. ಆವಾಗ ಕೃಷ್ಣೇಗೌಡನ ಕರಿ ಅಂತೇಳಿ ಭದ್ರೇಗೌಡನಿಗೆ ಹೇಳ್ತಾನೆ. ಕೃಷ್ಣೇಗೌಡ ಒಳಗಡೆ ನಿಂತಿರ್ತಾನೆ. ಬಾರ ಇಲ್ಲಿ ಕೃಷ್ಣ, ಬಾರ ಇಲ್ಲಿ ಅಂತಂದರೆ ಅವನು ಸಿಡುಕು ಮೋರೆಯಿಂದಾನೆ ಬಂದು ಕೂತ್ಕೊತಾನೆ. ಹೇಳ್ತಾನೆ, ನೋಡೋ, ಗುಲಾಬಿ ತೋಟದಲ್ಲಿ ಗುಲಾಬಿನ ಹುಡುಕ್ಬೇಕು, ಇವನ ಗುಲಾಬಿ ಮುಳ್ಳನ್ನೆಲ್ಲ ಕಣ. ಇದು ಸರಿ, ಇದು ಇದನ್ನು ಬಿಡು, ನಿನ್ನ ಈ ಹಠ ಸ್ವಭಾವನ ನೀನು ಬಿಟ್ಟರೆ ನೀನು ದೊಡ್ಡ ಮನುಷ್ಯ ಆಗೋದು ಅಂಥೇಳಿ ಅವನಿಗೆ ಬುದ್ಧಿವಾದ ಹೇಳೋಗ್ತಾನೆ. ಸೊ ಹೀಗೆ ಈ ಮಾರೇಗೌಡನ ಪಾತ್ರ ಇಂಥ ಒಂದು ಘನವಾದ ಪಾತ್ರ ಅನ್ನೋದನ್ನು ನಾವು ಅವನ ಮಾತುಗಳ ಮೂಲಕನೇ ನಾವು ಈಗ ಇಡೀ ಸಂಕ್ರಾಂತಿನಲ್ಲಿ ಈ ಇಮೇಜರಿಗಳನ್ನು ಬಳಸಿರುವ ರೀತಿ, ರೂಪಕಗಳನ್ನು ಬಳಸಿರುವ ರೀತಿ, ಹೌದು, ಅದು ಸಂಭಾಷಣೆ ಅಥವಾ ಪ್ರಾಪರ್ಟಿಗಳು ಅಥವಾ ಏನೇ ಬಳಸಿದ್ರು ಕೂಡ ಅದರಲ್ಲಿ ಒಂದು ಇಮೇಜರಿ ಏನಿದೆ ಅದು ಐ ಥಿಂಕ್ ಕೋಟ್ಗಾನಹಳ್ಳಿಯ ಸ್ಪೆಷಾಲಿಟಿ ಅಂತ ನನ್ನ ಪ್ರಕಾರ. ಅವ್ರು ಯಾವುದೇ ಒಂದು ದೃಶ್ಯವನ್ನು ಕಟ್ಟಬೇಕಾದ್ರೆ ಅದನ್ನು ಸುಮ್ಮನೆ ಡೈಲಾಗ್ ಆಗೋದಿಲ್ಲ, ಅದು ಸಂಭಾಷಣೆ ಇರೋಲ್ಲ. ಅದರಲ್ಲಿ ಒಂದು ಒಳಗಿನ ಒಂದು ಯಾವುದೋ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಆ ಸೆಂಟರ್ ಪಾಯಿಂಟ್ ಒಂದು ರೂಪಕವಾಗಿರುತ್ತೆ. ಈಗ ಎದೆ ಹಾಲಿನ ಹೊಲ ಅನ್ನುವ ಕಾರಣದಿಂದಾಗಿ ಇಡೀ ಸಂಕ್ರಾಂತಿಯ ಕತೆ ತೆರ್ಕೊಳ್ಳೋದಾದ್ರೆ ಅದೇ ಇದನ್ನ ಇಟ್ಕೊಂಡು ಪ್ರತಿ ಸೀನ್ನಲ್ಲೂ ಕೂಡ ಏನೋ ಒಂದು ರೀತಿಯ ಒಂದು ರೂಪಕ ಬರುತ್ತೆ, ಅದನ್ನು ಬಳಸ್ತಾನೆ ಹೋಗುತ್ತೆ. ಅದು ಮುಂದೆ ನಾವು ಮಾತಾಡೋದು ಬಹಳಷ್ಟಿದೆ ಅವರ ಆ ರೂಪಕಗಳಲ್ಲಿ, ದೃಶ್ಯಗಳಲ್ಲಿ ಬರುವಂತ. ಹಾಗೇನೆ ಈಗ ಗುಲಾಬಿ ತೋಟದಲ್ಲಿ ಗುಲಾಬಿ ಹುಡುಕಬೇಕೇ ಹೊರತು ಮುಳ್ಳುಗಳನ್ನು ಅಲ್ಲ ಅನ್ನುವ ಮಾತಿದೆಯಲ್ಲ, ಈ ರೀತಿಯ ಲಕ್ಷಾಂತರ ಮಾತುಗಳನ್ನ ಸಂಕ್ರಾಂತಿ ಧಾರಾವಾಹಿ ಹೇಳ್ತಾರೆ. ಅದನ್ನ ಬದುಕಿನ ಧರ್ಮವಾಗಿ, ಜೀವನ ಧರ್ಮವಾಗಿ ನಾವು ಸ್ವೀಕರಿಸೋಕೆ ಸಾಧ್ಯ ಆದರೆ ಆ ವ್ಯಾಲ್ಯೂಯೇಷನ್ ಇದೆಯಲ್ಲ, ಮೌಲ್ಯವ ಇದೆಯಲ್ಲ, ಅದು ತಾನೇ ತಾನಾಗಿ ತಟ್ಟುತ್ತೆ ಜನರಿಗೆ. ಅದರಿಂದಾಗಿ ಸಂಕ್ರಾಂತಿ ಎಲ್ರಿಗೂ ಇಷ್ಟ ಆಯಿತು. ನನ್ನ ಪ್ರಕಾರ ನಮ್ಮ ತಾತ ಹೀಗಿದ್ನಪ್ಪ, ನನಗೆ ಗೊತ್ತಿದ್ದ ಹಾಗೆ ನನ್ನ ತಾತ ಅಂತೂ ಹಾಗೆ ಇದ್ದಿದ್ದು. ಹಾಗೆ ನನ್ನ ತಾತನೂ ಪಟೇಲ ತಲಕಾಡಿನಲ್ಲಿ. ನಮ್ಮ
ತಾತ ಈಸ್ ಒನ್ ಆಫ್ ದಿ ಪಟೇಲ್ಗೆ ಮಾಡ್ತಿದ್ದವ್ರು. ಪಟೇಲ್ಕೆ. ಹಾಗೆ ಹೊಂಗನೂರಿನಲ್ಲಿ ಇನ್ನೊಬ್ಬ ತಾತ ಅವರು ಪಟೇಲ್ಕೆ ಮಾಡ್ತಿದ್ದವರು. ಹ್ಮ್ ಹಂಗಾಗಿ ನನ್ನ ಕಣ್ಣು ಮುಂದೆ ಅವರೇ ಬರೋರು. ಬರ್ತಾರೆ. ಹೌದು ಅವ್ರು ಹೇಳುವ ಪ್ರತಿಯೊಂದು ಮಾತಿನಲ್ಲೂ ಹೌದು. ಒಂದು ರೀತಿಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ ಅಥವಾ ವ್ಯವಸ್ಥೆಯನ್ನು ಮುಂದುವರಿಸುವ ಮತ್ತು ಮೌಲ್ಯಾಧಾರಿತವಾಗಿ ಬದುಕನ್ನು ನಡೆಸುವಂತಹ ಕ್ರಿಯೆಗಳನ್ನೇ ಕಾಣಿಸ್ತಿತ್ತು. ಯಾಕೆ ಬದುಕಬೇಕು, ಬದುಕು ಯಾಕೆ ಬೇಕು, ಯಾರಿಗೋಸ್ಕರ ಬದುಕಬೇಕು, ಇವೆಲ್ಲವನ್ನು ಅದು ಹೇಳ್ತಾ ಇತ್ತು. ಕರೆಕ್ಟ್. ಎಸ್. ನಾವು ನಮ್ಮ ಮೀಡಿಯಾಗಳಲ್ಲಿ, ಸಿನಿಮಾಗಳಲ್ಲಿ ಇತ್ಯಾದಿಗಳಲ್ಲೆಲ್ಲ ನೋಡಿರೋದೇನಪ್ಪ ಅಂದರೆ ಗೌಡ ಅಂದರೆ ಅವನು ಬಲಾತ್ಕಾರ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಕ್ರೌರ್ಯದ ಪ್ರತಿರೂಪ ಅನ್ನೋ ಹಾಗೆ ಹೇಳ್ಕೊಂಡು ಬಂದರೆ ಹೊರತು ಅದು ಜ್ಞಾನದ ಪ್ರತಿರೂಪ, ಗ್ರಾಮ್ಯ ಜ್ಞಾನದ ಪ್ರತಿರೂಪ ಅನ್ನೋದನ್ನು ಹೇಳಲೇ ಇಲ್ಲ. ಹೌದು ಹೌದು. ಭಾಳಷ್ಟು ಕಡೆ ಹೇಳಿಲ್ಲ. ಎಸ್. ಆದರೆ ಸಂಕ್ರಾಂತಿ ಆ ಕೆಲಸ ಮಾಡ್ತು. ಎಲ್ಲ ಪಾತ್ರಗಳಲ್ಲಿಯೂ ಅದಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ತುಂಬುತ್ತಾ ಬರ್ತಾ ಇತ್ತು. ಹಾಗಾಗಿ ನಮಗೆ ಕಂಟೆಂಟ್ ಯಾವಾಗ ಸ್ಟ್ರಾಂಗ್ ಆಗುತ್ತೋ ನಿಮ್ಮ ಪ್ರೆಸೆಂಟೇಷನ್ನು ಸ್ಟ್ರಾಂಗ್ ಆಗುತ್ತೆ. ಹೌದು. ಧಾರಾವಾಹಿಯಲ್ಲಿ ಸಂಕ್ರಾಂತಿಯಲ್ಲಿ ಆದದ್ದು ಅದು ನಿಜ. ಕಂಟೆಂಟ್ ಸ್ಟ್ರಾಂಗ್ ಆಯಿತು. ಸೊ ಈಗ ಮೇಲ್ನಟ್ಟಿ ಮತ್ತು ಕೆಳಗನಟ್ಟಿಯ ಈ ಮೊದಲ ಸಂಕ್ರಾಂತಿ ಹಬ್ಬದ ಸೀನ್ನಲ್ಲಿ ಪ್ರಾರಂಭ ಆಗಿದ್ದು. ಅದು ನಿಮ್ಮೂರಲ್ಲಿ ಒಂದಷ್ಟು ಶೂಟ್ ಮಾಡಿದ್ವಿ. ಹೌದು. ಟೈಟಲ್ನಲ್ಲಿ ಬರೋದೆಲ್ಲ ನಮ್ಮ ಹೊಸಗಾವಿ, ದೊಡ್ಡ ಹೊಸಗಾವಿ ಗ್ರಾಮದ ಮಹದೇಶ್ವರ ದೇವಸ್ಥಾನದ ಜಾತ್ರೆನಲ್ಲೇ ಅವ ಕಿಚ್ಚಾಯಿಸೋದು ಅಲ್ಲಿ ನಮ್ಮಲ್ಲಿ. ಸೊ ನಮ್ಮ ಊರಿನ ಜನ ಇವತ್ತು ನೆನ್ಸ್ಕೊಂತಾರೆ, ಸಂಕ್ರಾಂತಿಯಲ್ಲಿ ದಿನ ಬರ್ತಾ ಇತ್ತಲ್ಲ ನಮ್ಮೂರ್ದು ಬರ್ತಾಯಿತ್ತೋ ನಮ್ಮೂರು ದೇವಸ್ಥಾನದ್ದೆಲ್ಲ ಅಂತ. ಹಾಗೆ ಅದು ನಮ್ಮದು ಅನ್ನೋದು ಬರುತ್ತೆ ನೋಡು, ಅದಕ್ಕೆ ಹೇಳಿದ್ದು. ಆಮೇಲೆ ಇವತ್ತು ನಗರದಲ್ಲಿ ಎಲ್ಲರೂ ಇರ್ಬೋದು, ನಗರದಲ್ಲೇ ಇಲ್ಲೇ ಹುಟ್ಟಿ ಬೆಳೆದವ್ರು ಇರ್ಬೋದು ಸಾಕಷ್ಟು ಜನ. ಆದರೆ ಈಗ 90% ಜನ ಹಳ್ಳಿಯಿಂದ ಬಂದವರು. ಅವರೆಲ್ಲರ ಬದುಕಿನಲ್ಲಿ ಎಲ್ಲೋ ಮೂಲೆಯಲ್ಲಿ ಈ ಮೆಮೊರಿನಲ್ಲಿ ಗ್ರಾಮ ಇದೆ. ಗ್ರಾಮದ ಅವರ ಅಪ್ಪ ಅಮ್ಮ, ಅವರ ಪಟ್ಟ ಕಷ್ಟ, ಅವರ ಎಲ್ಲ ಯಾವ ರೀತಿ ಬದುಕಿದ್ರು, ಇವೆಲ್ಲವೂ ಇದೆ. ನಾವು ಸುಖವನ್ನು ಅರಸ್ತಾ ಇಲ್ಲಿ ಬಂದ್ವಿ. ಆದರೆ ಯಾವುದು ಸುಖ? ಮೆಟೀರಿಯಲಿಸ್ಟಿಕ್ ಸುಖನ, ಅಲ್ಲಿದ್ದದ್ದೇ ನಿಜವಾದ ಸುಖನ? ಇದರ ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಧಾರಾವಾಹಿಯಾಗಿ ಸಂಕ್ರಾಂತಿ ಬಂತು. ಈ ಎರಡು ರೀತಿಯ ಮೌಲ್ಯವನ್ನು ಒಂದು ರೀತಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗೋ ಹಾಗೆ ಸಂಕ್ರಾಂತಿ ಬಂತು. ಕಟ್ ಮಾಡ್ಕೊ. ಇಷ್ಟು ಬಂತು? ಹಾಂ ಸಾಕು. ನೀನು ಆಗಲೇ ಹಿಂಗಂದೆ, ಬಟ್ ಅದು ಇನ್ನೂ ಅವನು ಹೇಳ್ತಿದ್ದ, ಅದರಿಂದ ಸುಮ್ಮನಾದೆ ಅಷ್ಟೇ, ಪರವಾಗಿಲ್ಲ. ಇದು ಕಟ್ಬಿಡಪ್ಪ ಹಂಗೆ. ಆಯ್ತು. ದೇವ್ರು ಬಂದಂಗ ಆಯ್ತು. ಬನ್ನಿ ಮಾವ. ಏನವ್ವ ಚೆನ್ನಾಗಿದ್ಯೋ? ಚೆನ್ನಾಗಿದ್ದೀನಿ. ಎಡು ಬಿದ್ರೆ ನಮ್ಮ ಅಟ್ಟಿ ಈಗ ನೆಪ್ಪಾಯ್ತಾ? ನೆಪ್ಪಲ್ಲ ಕಣವ, ತಪ್ಪು ಬಾ ಅಂತು ಬಂದೆ. ಅವನು ಕೃಷ್ಣ ಒಳಗೆ. ಅವನೇ ಕೃಷ್ಣ. ಕೃಷ್ಣ, ಮೇಲ್ನಟ್ಟಿ ಮಾವಯ್ಯ ಬಂದವ್ರು ಬಾರ. ಯಾಕೆ ದೊಡ್ಡಯ್ಯ, ಅವನೇನಾದ್ರೂ ಎಡವಟ್ ಮಾಡ್ಕಣ್ಣ? ಇಲ್ಲ ಕಣವ, ಎಡವಟ್ಟೇನೂ ಇಲ್ಲ. ಚಿಕ್ಕ ವಯಸ್ಸಲ್ವಾ, ಹಿಂದ್ ಗೊತ್ತಾಗಕ್ಕಿಲ್ಲ, ಮುಂದೆ ಗೊತ್ತಾಗಕ್ಕಿಲ್ಲ. ನಾವು ಹೇಳ್ಬೇಕಲ್ಲ, ಅದಕ್ಕೆ ಬಂದೆ. ಆ ಭದ್ರನ್ನು ಒಳಗಡೆ ಇದ್ರಿ ಕರಿಯವ. ಕೂತ್ಕೊಳ್ಳಿ. ಜ್ಯೋತಿ, ಏನ್ ಬಾವಾ, ನೀ ಬಂದಿದ್ ಬಹು ಸಂತೋಷ ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಕೊಡವ ತರವ. ಇಲ್ಲ ಕೃಷ್ಣ ಇಲ್ಲ. ಕೃಷ್ಣಣ್ಣ, ನೀವೆಲ್ಲ ಯಾಕೆ ನಿಂತಿದ್ದೀರಿ? ಹಬ್ಬದ ದಿವಸ ಹೊರಡಿ, ನಿಮ್ಮ ಕೆಲಸ ನೋಡ್ಕೋಬೋದು. ಭದ್ರಾ, ನೀವು ಸೀರು. ಸರಿ ಬಾವ. ನರ್ಸವ, ನೀನು ಇರವ.
ಶಿವ ಒಳ್ಳೇದು ಮಾಡ್ಲವ. ಚೆನ್ನಾಗಿದ್ಯಾ? ಹಾ, ಬಾರ್ಲ ಕೃಷ್ಣ. ಏನ್ಲ ಅದ್ ನಿನ್ ತಕರಾಲು? ಯಾರು ರಾಮ ಬಂದ ಹೇಳದ್ನ? ಏಯ್, ರಾಮ ಹೇಳಿದ್ನು ಕೃಷ್ಣ ಹೇಳಿದ್ನು, ಈಗ ನೀನ್ ಹೇಳ್ತೀಯ ಅಂತ ಕೇಳಕ್ ಬಂದೀವ್ ನಾನು. ಕಾಳ ಕೊಂಬಿನ ಕಾಸು ಮೊದ್ಲೇ ತಕೊಂಡಿದ್ದ, ಅಲ್ಲಿ ಬಂದು ಕುಕ್ಕಿಸ್ಕೊಂಡಿದ್ದ, ಅದಕ್ಕೆ ಮುಖದ ಮೇಲೆ ಉಗಿದು ಎಳ್ಕೊಂಬಂದೆ. ಅಷ್ಟೇ ಆಗಿದ್ರೆ ಎಳ್ಳು ಬೀರೋ ಜೊತೆ ಬರ್ಬೇಕಾದ್ ನಾನು ಮುಂಚೆನೆ ಯಾಕೆ ಬಂದೆ? ಮಾತಾಡ್ಲ? ಅದೇನ್ ನಿನ್ನ ಹೊಟ್ಟೆ ಒಳಕ್ಕಿಟ್ಕೊಂಡಿದ್ದಿ, ಈಚೆಗೆ ಹಾಕು. ಹಂಗಾರೆ ಕಾಳ ಮ್ಯಾಲ್ ನಟ್ಟಿಯವ್ರು ಎತ್ತನ್ ಕೊಂಬ್ ಸಾವಿರಕ್ಕೆ ಮುಂಚೆನೆ ನೀನ್ ಕರ್ಕೊಂಡ್ಬಂದ್ಬಿಟ್ಟೆ ಏನು? ಮೊದ್ಲು ಕಾಸು ನಾನೇ ಕೊಟ್ಟಿದ್ದಿದ್ದು, ಅದಕ್ಕೆ ಮೊದ್ಲು ನನ್ನ ಕೆಲಸ ಮಾಡ್ಬೇಕು ತಾನೆ. ಏಯ್, ಕಾಸು ಕೊಟ್ಟವ್ರಿಗೆ ಮೊದಲು ಅನ್ನೋದಾದ್ರೆ ಅದೇನ್ ಸುಂದ್ರಿ ಹೋಟ್ಲು ಅನ್ಕೊಂಡ್ಬಿಟ್ಟೆನು? ಮಾತಾಡ್ಲಾ? ಯಾರ್ಯಾರಿಗೆ ಏನೇನು ಅನ್ನಿಸ್ತದೋ ಅದನ್ನೇ ಅನ್ಕೊಳ್ಳಿ. ನೋಡು ಕೃಷ್ಣ, ವರ್ಷಕ್ಕೊಂದು ಸಂಕ್ರಾಂತಿ ಹಬ್ಬ, ಎಳ್ಳು ಬೀರಿ ಎಲ್ಲಾರ್ಗೂ ಒಳ್ಳೇದಾಗಲಿ ಅಂತ ಎದೆ ಎದೆ ತಬ್ಕೊಳ್ಳೋ ಅಂತ ಹಬ್ಬ ಕಲ ಮಗ ಇದು. ಇಂಥ ಹಬ್ಬದಾಗೆ ತಬ್ಕೊಳ್ಳೋದು ಬಿಟ್ಟು ದೂರ ತಳ್ಳೋದು ಒಳ್ಳೇದಲ್ಲ ಕಣ. ಅದೇನ್ ಮಾಡ್ದ ಅಂತ ಹೊಸಿ ಬಿಡಿಸೇಳಿ ದೊಡ್ಡಯ್ಯ. ಬಿಡಿಸಿದ್ರೆ ಕೆಡಿಸ್ದಂಗೆ ಆಯ್ತದೆ ಅಂತ ಎಷ್ಟು ದಿವಸ ಸುಮ್ಮನೆ ಇದ್ದೆ ಕಣವ. ಇವನ್ ತಲೆಯಾಗ ಅದು ಯಾರು ತುಂಬಿದಾರೋ, ಅದೇನು ತುಂಬವರು ಶಿವನೇ ಬಲ್ಲ. ಮೇಗಲಟ್ಟಿ ಕೆಳಗಲಟ್ಟಿ ಅಂತ ಬೇಲಿ ಆಗ್ತಾ ಅವನು. ಹೂವಿನ ತೋಟದಾಗೆ ಹೂವು ಹುಡ್ಕಕ್ ಬದಲು ಮುಳ್ಳಿನ ಗಿಡ ಹುಡುಕ್ತಾ ಅವನಿ. ಇವತ್ತು ತನ್ನೆತ್ನೇ ಮೊದಲು ಕಿಚ್ಚಾಯಿಸಬೇಕು ಅನ್ನಂತೆ. ಅದಕ್ಕೆ ಎತ್ತಾಯಿಸಿ ಕೇಡು ಕಳ್ಕೊಳ್ಬೇಕಾದ ಈ ದಿನ ಆ ಕಿಚ್ಚೆತ್ತಿ ಎದೆಯೊಳಗೆ ಮಡಿಕ್ಯೋ ಬೇಡ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬರ್ಬೇಕಾಯ್ತು ಕಣವ. ನಿಂಗೇನ್ ತಲೆಗಿಲಿ ತಿರುಗ್ತಾ ಇತ್ತೇನೋ? ಮೇಲ್ನಟ್ಟಿ ಎತ್ತೇಲ್ವೇನೋ ಮೊದ್ಲು ಕಿಚ್ಚಾಯ್ಬೇಕಾದ್ದು? ಒಂದ್ ದಿವಸ ಸಗಣಿ ಎತ್ತಿದ್ ಕಾಣೆ, ಎತ್ಗಳು ಮೈ ತೊಳೆದಿದ್ ಕಾಣೆ, ಈಗ ಕಿಚ್ಚಾಯಿಸೋವು ಚೆಲ್ಲಿದ್ದ ಬಂತು ನಿಂಗೆ. ಯಾಕೋ ಕೃಷ್ಣ, ಕೋಳಿ ತಿಪ್ಪೆ ಕೆದಕ್ದಂಗೆ ಈ ಕೆಲ್ಸಕ್ಕೆ ಬಾರ್ದ ವಿಚಾರನ ಕೆದಕ್ತೀಯಾ? ತಿಪ್ಪೆ ಮಾಡಿಟ್ಟಿರೋರು ತಪ್ಪಿದ್ರೆ ಸಾಕು. ಮೇಲ್ನಟ್ಟಿಯವ್ರು ಎತ್ತೆ ಮೊದಲು ಕಿಚ್ಚಾಯಿಸ್ಬೇಕು ಅಂತ ಶಾಸನ ಏನ್ ಕೆತ್ತಕ್ಕಿಲ್ಲ. ಮುಚ್ಚ ಬಾಯಿ. ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಹೊಸ ಜ್ಞಾನ ಆಯ್ತೇನೆ ನಿನ್ಗೆ? ಮರದ ಬೇರು ನೆಲದಾಗ ಎಷ್ಟು ಇಳಿದಿರ್ತದೋ ಅಷ್ಟೇ ಮ್ಯಾಕ್ ಬೆಳಿಬೇಕು. ಮಿತಿ ಮೀರ್ ಬೆಳೆದ್ರೆ ಮುರಿದು ನೆಲಕ್ಕೆ ಬೀಳ್ತದೆ. ಮೇಲ್ನಟ್ಟಿನೇ, ಕೆಳಗ್ ನಟ್ಟಿನೇ. ಸೂರ್ಯ ಚಂದ್ರ ಆಯ್ಕಿಲ್ಲ, ಚಂದ್ರ ಸೂರ್ಯ ಆಯ್ಕಿಲ್ಲ, ತಿಳ್ಕೋಸಿ. ಲೇ 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 ಭದ್ರ, ಹೋಗ್ಲಿ ಹೋಗ್ಲಿ. ಉರಿಯೋ ರಕ್ತ ಉಸಿರು ಒಸಿ ದೊಡ್ಡದು, ಆಡೋ ಮಾತನ್ನ ತಪ್ಪಾಗ ಆಡಂಗ ಆಯ್ತದೆ. ಕೃಷ್ಣ, ಸಂಜೆ ಕಿಚ್ಚಾಯಿಸೋವಾಗ ಊರೆಲ್ಲಾರ ಮುಂದೆ ನಿನಗೆ ಬುದ್ಧಿ ಹೇಳೋದು ಎರಡೂ ಮನೆಗೆ ಮಸಿ ಬಳ್ದಂಗೆ ಕಣೋ. ಊರಿಗೆ ನ್ಯಾಯ ಹೇಳೋ ನಾವು ಎತ್ತೇರಿಗೆ ಕ್ವಾಣ ನೀರಿಗೆ ಅಂತ ಆಗೋದು ತಪ್ಪಾಯ್ತದೆ. ನೋಡು ಮಗ, ಮರಕ್ಕೆ ಮರ ಜೊತೆಯಾಗಿದ್ರೆ ಕಡಿಯಕ್ಕೆ ಬರೋ ಕೊಡ್ಲಿನು ಎದುರ್ಕೊಂಡು ಹಿಂದೆ ಕೊಡೋಯ್ತದೆ ಕಣು. ಇದನ್ನೆಲ್ಲ ತೂಗಿ ನೋಡಿ ಮಾತಾಡೋದನ್ನ ಕಲ್ತ್ಕೊ. ಭದ್ರಾ, ನಾ ಹೇಳ್ಬಿರೋವಾಗ ತಿರುಗಿ ಬರ್ತೀನಿ. ಏನೇ ಆಗ್ಲಿ, ಹಬ್ಬದ ಊಟನ ಇವತ್ತು ಈ ಮನೆಯಾಗೇ ನಾವು ಉಣ್ಣೋದು. ಬರ್ಲಾ? ಆಯ್ತು, ಬರ್ರಿ.